ಕೇಂದ್ರದವರೇ ಮತ್ತೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿ ಶುರು ಮಾಡಿದ್ರು. ಕೇಂದ್ರದವ್ರು ಜಾತಿ ಗಣತಿ ಯಾಕೆ ಸ್ಟಾರ್ಟ್ ಮಾಡಿದ್ರು? ಇಲ್ಲಿ ತರ ಯಾಕೆ ಸುಮಿದ್ರು? 14ರಾಗ ಇವ್ರ ಅಧಿಕಾರಕ್ಕೆ ಬಂದ ಅನ್ನೋದು ಅವಾಗಿನಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, AICC ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಒತ್ತಾಯ ಮಾಡ್ತಾ ಇತ್ತು ಕಾಸ್ಟ್ ಸೆನ್ಸಸ್ ಮಾಡಿ ಅಂತೇಳಿ. ಇಲ್ಲಿವರೆಗೆ ಮಾಡಿರ್ಲಿಲ್ಲ. ಈಗ ಮಾಡಿದಾರ, ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಯಾಕೆ ಮಾಡಿದಾರ ಅಂದ್ರೆ ಬಿಹಾರ್ ಚುನಾವಣೆ ಸಲುವಾಗಿ ಮಾಡಿದಾರೆ ಅಷ್ಟೇ. ಇವರು ಲೆಕ್ಕಾಚಾರ ಈಗ ಬಿಹಾರ್ ಚುನಾವಣೆ ಮೇಲೆ ಮತ್ತು ನಮ್ಮ ಒತ್ತಾಯ ಮೇಲೆ ಮಾಡಿದ್ದಾರೆ. ಇವರೇನು ಪ್ರೀತಿಯಿಂದ ಮಾಡಿದ್ದಲ್ಲ, ಇದು ನಮ್ಮ ಒತ್ತಾಯ ಪೂರ್ವಕವಾಗಿ ಇವತ್ತೊಂದು ದಿವಸ ಇದಿತ್ತು. ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ಒತ್ತಾಯ ಮೇರೆಗೆ ಇವತ್ತೊಂದು ದಿವಸ ಕಾಸ್ಟ್ ಸೆನ್ಸಸ್ ಮಾಡುತ್ತಿದೆ. ಒಮ್ಮಿಂದೊಮ್ಮೆ ಇಷ್ಟು ದಿವಸ ಮಲಗಿದವರು ಈಗ ಎದ್ದು ಕೂತು ಬಿಹಾರ್ ಚುನಾವಣೆ ಬಂದದಲ್ಲ, ಆ ಚುನಾವಣೆ ಸಲುವಾಗಿ ಮಾಡಿದಾರ. ಅದೇನೇ ಇರಲಿ ಸ್ವಾಗತಿಸ್ತೇವೆ. ಅತಿ ಬೇಗ ಆಗ್ಬೇಕು. ಅದು ಒಂದು 6 ತಿಂಗಳಲ್ಲಿ ಅದು ಮುಗಿಬೇಕು. ಸೆನ್ಸಸ್ಸು, ಕಾಸ್ಟ್ ಸೆನ್ಸಸ್ಸು ಮತ್ತು ಸೆನ್ಸಸ್ಸು ಜೊತೆಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿರ್ದಿಷ್ಟ ಪೀರಿಯಡ್ನಾಗ ಆಗ್ಬೇಕು. ನಮ್ಮ ಒತ್ತಾಯ ಅದು ನಿರ್ದಿಷ್ಟ ಪೀರಿಯಡ್ನಾಗ ಆಗ್ಬೇಕು ಅನ್ನೋದು ಒತ್ತಾಯದ. ಮತ್ತೆ ಅದನ್ನ 3-4 ವರ್ಷ ಒತ್ತಿದ್ರೆ ಅದು ಉಪಯೋಗ ಆಗ್ತದೆ. ಸರ್, ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತ ನೋಡಿ, ತಪ್ಪಿಸ್ತ್ರು ಯಾರೇ ಇದ್ರು ಕೂಡ ಯಾವ ಕಾರಣಕ್ಕೆ ಆಗಿದೆ ಏನಿದೆ ಗೊತ್ತಿಲ್ಲ. ಅದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತದೆ. ತಪ್ಪಿಸ್ತ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತದೆ. ರಾಜ್ಯ ಸರ್ಕಾರದ ಮೇಲೆ ಭರವಸೆ ಇಲ್ಲ, ಅದಕ್ಕೆ NIA ಕೊಡಬೇಕು. ನೋಡಿ, ಸುಮ್ನೆ ಎಲ್ಲಾನು NIA ಅಂದ್ರೇನು? NIA ಅಂದ್ರೇನು? ಟೆರರಿಸ್ಟು ಇದು ಇರೋದಕ್ಕೆ NIA ಅಂತ ಗೊತ್ತಿಲ್ಲದವ್ರು ಮಾತಾಡ್ತಾರೆ. NIA ಗೊತ್ತಿರೋ ರಾಜ್ಯ ಸರ್ಕಾರ ಆಯ್ತಪ್ಪ, ರಾಜ್ಯ ಸರ್ಕಾರ ಮಾಡ್ತಿದ್ರಲ್ಲಿ ಏನ್ ಮುಚ್ಚು ಬರೆಯಿದೆ? ಪೊಲೀಸರು ವಿಶ್ವಾಸ ಹೌದಾ? ಸರ್ಕಾರ ಒತ್ತಡ ಹಾಕ್ಬೋದು. ಹಾಗಿದ್ರೆ ಹಿಂದೆ ಇವ್ರದ್ದು ಸರ್ಕಾರದಾಗ ಅವಾಗ ಪೊಲೀಸರು ಅದೇ ಪೊಲೀಸ್ ಇರ್ತಾರಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಅದೇ ಪೊಲೀಸ್ ಇರ್ತಾರಲ್ಲ, ಅವಾಗ ವಿಶ್ವಾಸ ಇತ್ತ? ಪೊಲೀಸ್ ಇಲಾಖೆ ಅದು ಯಾರೇ ಇದ್ರು, ಸರ್ಕಾರ ಇದ್ರು, ನಾವು ಬದಲಾವಣೆ ಆಗ್ತೀವಿ. ಅಧಿಕಾರಿಗಳು ಅವರೇ ಇರ್ತಾರ. ಇಲ್ಲಿದ್ದವ್ರು ಅಲ್ಲಿ ಇರ್ತಾರ, ಅಲ್ಲಿದ್ದವ್ರು ಇಲ್ಲಿ ಇರ್ತಾರ ಅಷ್ಟೇ. ನಾವು ಟೆಂಪರರಿ, ಅವ್ರು ಪರ್ಮನೆಂಟ್. ಅವ್ರಿಗೂ 58 ವರ್ಷ ತನ ಅಷ್ಟೇ ಪರ್ಮನೆಂಟ್ ಆಗ್ಬಿಟ್ಟು ರಿಟೈರ್ ಆಗ್ತಾರೆ. ಮೊದಲೇ ಅವ್ರನ್ನ ಫೋಟೋ ಹಾಕಿ ಇಂತ ಹಿಂದೂ ಕಾರ್ಯಕರ್ತ ಹತ್ಯೆ ಮಾಡಿದ್ರೆ ಪೋಸ್ಟ್ ಹಾಕ್ತಾರೆ. ನೋಡಿ, ಅದ್ರ ಬಗ್ಗೆ ತನಿಖೆ ಮಾಡ್ತೀವಲ್ಲ. ತನಿಖೆ ಮಾಡಿ ಇವತ್ತು ದಿವಸ ತನಿಖೆ ಮಾಡಿ ಯಾವುದೇ ಇದಿರ್ಲಾರ್ದೆ ನಿಷ್ಪಕ್ಷಪಾತವಾದ ತನಿಖೆ ಮಾಡಿ ಅದು ಯಾರೇ ಇರಲಿ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಉಗ್ರ ಕ್ರಮಕ್ಕೆ ಕೊಡ್ತೀವಿ. ಹಿಂದೂ ಸಂಘಟನೆಗಳ ಹಿಂದೂಗಳಿಗೆ ರಕ್ಷಣೆ ಇಲ್ಲ ರಾಜ್ಯದಲ್ಲಿ. ಹಾಗೆಂತೇನಿಲ್ಲ. ಇವತ್ತು ದಿವಸ ಯಾವ್ದು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬಸವಣ್ಣವ್ರ ಸಿದ್ಧಾಂತವಾಗಿ ಹೋಗುವಂತದ್ದು. ಎಲ್ಲಾ ಧರ್ಮಗಳ, ಎಲ್ಲಾ ಜಾತಿ ವರ್ಗದ ಜನರ ಪರವಾಗಿರುವಂತ ಸರ್ಕಾರ. ಎಲ್ಲರ ರಕ್ಷಣೆ ಒಂದೇ. ಹಿಂದೂಗಳು ರಕ್ಷಣೆ ಮಾಡ್ತದೆ, ಮುಸಲ್ಮಾನರು ರಕ್ಷಣೆ ಮಾಡ್ತದೆ, ಜೈನರ ರಕ್ಷಣೆ ಮಾಡ್ತದೆ, ಕ್ರಿಶ್ಚಿಯನ್ರ ರಕ್ಷಣೆ ಮಾಡ್ತದೆ, ಬುದ್ಧಿಸ್ಟ್ ರಕ್ಷಣೆ ಮಾಡ್ತದೆ. ಎಲ್ಲಾ ಜಾತಿ ವರ್ಗದ ಜನರನ್ನ ರಕ್ಷಣೆ ಮಾಡುವಂತ ಸರ್ಕಾರ ನಮ್ದು. ಇದು ಬಸವ ತತ್ವದ ಮೇಲೆ ಇರುವಂತ ಸರ್ಕಾರ. ಕೇಂದ್ರದವರೇ ಮತ್ತೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿ ಶುರು ಮಾಡಿದ್ರು. ಕೇಂದ್ರದವ್ರು ಜಾತಿ ಗಣತಿ ಯಾಕೆ ಸ್ಟಾರ್ಟ್ ಮಾಡಿದ್ರು? ಇಲ್ಲಿ ತರ ಯಾಕೆ ಸುಮಿದ್ರು? 14ರಾಗ ಇವ್ರ ಅಧಿಕಾರಕ್ಕೆ ಬಂದ ಅನ್ನೋದು ಅವಾಗಿನಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, AICC ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಒತ್ತಾಯ ಮಾಡ್ತಾ ಇತ್ತು ಕಾಸ್ಟ್ ಸೆನ್ಸಸ್ ಮಾಡಿ ಅಂತೇಳಿ. ಇಲ್ಲಿವರೆಗೆ ಮಾಡಿರ್ಲಿಲ್ಲ. ಈಗ ಮಾಡಿದಾರ, ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಯಾಕೆ ಮಾಡಿದಾರ ಅಂದ್ರೆ ಬಿಹಾರ್ ಚುನಾವಣೆ ಸಲುವಾಗಿ ಮಾಡಿದಾರೆ ಅಷ್ಟೇ. ಇವರು ಲೆಕ್ಕಾಚಾರ ಈಗ ಬಿಹಾರ್ ಚುನಾವಣೆ ಮೇಲೆ ಮತ್ತು ನಮ್ಮ ಒತ್ತಾಯ ಮೇಲೆ ಮಾಡಿದ್ದಾರೆ. ಇವರೇನು ಪ್ರೀತಿಯಿಂದ ಮಾಡಿದ್ದಲ್ಲ, ಇದು ನಮ್ಮ ಒತ್ತಾಯ ಪೂರ್ವಕವಾಗಿ ಇವತ್ತೊಂದು ದಿವಸ ಇದಿತ್ತು. ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ಒತ್ತಾಯ ಮೇರೆಗೆ ಇವತ್ತೊಂದು ದಿವಸ ಕಾಸ್ಟ್ ಸೆನ್ಸಸ್ ಮಾಡುತ್ತಿದೆ. ಒಮ್ಮಿಂದೊಮ್ಮೆ ಇಷ್ಟು ದಿವಸ ಮಲಗಿದವರು ಈಗ ಎದ್ದು ಕೂತು ಬಿಹಾರ್ ಚುನಾವಣೆ ಬಂದದಲ್ಲ, ಆ ಚುನಾವಣೆ ಸಲುವಾಗಿ ಮಾಡಿದಾರ. ಅದೇನೇ ಇರಲಿ ಸ್ವಾಗತಿಸ್ತೇವೆ. ಅತಿ ಬೇಗ ಆಗ್ಬೇಕು. ಅದು ಒಂದು 6 ತಿಂಗಳಲ್ಲಿ ಅದು ಮುಗಿಬೇಕು. ಸೆನ್ಸಸ್ಸು, ಕಾಸ್ಟ್ ಸೆನ್ಸಸ್ಸು ಮತ್ತು ಸೆನ್ಸಸ್ಸು ಜೊತೆಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿರ್ದಿಷ್ಟ ಪೀರಿಯಡ್ನಾಗ ಆಗ್ಬೇಕು. ನಮ್ಮ ಒತ್ತಾಯ ಅದು ನಿರ್ದಿಷ್ಟ ಪೀರಿಯಡ್ನಾಗ ಆಗ್ಬೇಕು ಅನ್ನೋದು ಒತ್ತಾಯದ. ಮತ್ತೆ ಅದನ್ನ 3-4 ವರ್ಷ ಒತ್ತಿದ್ರೆ ಅದು ಉಪಯೋಗ ಆಗ್ತದೆ. ಸರ್, ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತ ನೋಡಿ, ತಪ್ಪಿಸ್ತ್ರು ಯಾರೇ ಇದ್ರು ಕೂಡ ಯಾವ ಕಾರಣಕ್ಕೆ ಆಗಿದೆ ಏನಿದೆ ಗೊತ್ತಿಲ್ಲ. ಅದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತದೆ. ತಪ್ಪಿಸ್ತ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತದೆ. ರಾಜ್ಯ ಸರ್ಕಾರದ ಮೇಲೆ ಭರವಸೆ ಇಲ್ಲ, ಅದಕ್ಕೆ NIA ಕೊಡಬೇಕು. ನೋಡಿ, ಸುಮ್ನೆ ಎಲ್ಲಾನು NIA ಅಂದ್ರೇನು? ಅಂದ್ರೇನು? ಟೆರರಿಸ್ಟು ಇದು ಇರೋದಕ್ಕೆ NIA ಅಂತ ಗೊತ್ತಿಲ್ಲದವ್ರು ಮಾತಾಡ್ತಾರೆ.
NIA ಗೊತ್ತಿರೋ ರಾಜ್ಯ ಸರ್ಕಾರ ಆಯ್ತಪ್ಪ, ರಾಜ್ಯ ಸರ್ಕಾರ ಮಾಡ್ತಿದ್ರಲ್ಲಿ ಏನ್ ಮುಚ್ಚು ಬರೀ ಇದೆ. ಪೊಲೀಸರು ವಿಶ್ವಾಸ ಇಲ್ಲ. ಹೌದಾ? ಸರ್ಕಾರ ಒತ್ತಡ ಹಾಕ್ಬೋದು. ಹಾಗಿದ್ರೆ ಹಿಂದೆ ಇವ್ರದ್ದು ಸರ್ಕಾರದಾಗ ಅವಾಗ ಪೊಲೀಸರು ಅದೇ ಪೊಲೀಸ್ ಇರ್ತಾರಲ್ಲ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅದೇ ಪೊಲೀಸ್ ಇರ್ತಾರಲ್ಲ, ಅವಾಗ ವಿಶ್ವಾಸ ಇತ್ತ? ಪೊಲೀಸ್ ಇಲಾಖೆ ಅದು ಯಾರೇ ಇದ್ರು ಸರ್ಕಾರ ಇದ್ರು ನಾವು ಬದಲಾವಣೆ ಆಗ್ತೀವಿ, ಅಧಿಕಾರಿಗಳು ಅವರೇ ಇರ್ತಾರ. ಇಲ್ಲಿದ್ದವ್ರು ಅಲ್ಲಿ ಇರ್ತಾರ, ಅಲ್ಲಿದ್ದವ್ರು ಇಲ್ಲಿ ಇರ್ತಾರ ಅಷ್ಟೇ. ನಾವು ಟೆಂಪರರಿ, ಅವ್ರು ಪರ್ಮನೆಂಟ್. ಅವ್ರಿಗೂ 58 ವರ್ಷ ತನ ಅಷ್ಟೇ ಪರ್ಮನೆಂಟ್ ಆಗ್ಬಿಟ್ಟು ರಿಟೈರ್ ಆಗ್ತಾರೆ. ಮೊದಲೇ ಅವ್ರನ್ನ ಫೋಟೋ ಹಾಕಿ ಇಂತ ಹಿಂದೂ ಕಾರ್ಯಕರ್ತ ಹತ್ಯೆ ಮಾಡಿದ್ರೆ ಪೋಸ್ಟ್ ಹಾಕ್ತಾರೆ. ನೋಡಿ, ಅದ್ರ ಬಗ್ಗೆ ತನಿಖೆ ಮಾಡ್ತೀವಲ್ಲ, ತನಿಖೆ ಮಾಡಿ ಇವತ್ತು ದಿವಸ ತನಿಖೆ ಮಾಡಿ ಯಾವುದೇ ಇದಿರ್ಲಾರ್ದೆ ನಿಷ್ಪಕ್ಷಪಾತವಾದ ತನಿಖೆ ಮಾಡಿ ಅದು ಯಾರೇ ಇರ್ಲಿ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಉಗ್ರ ಕ್ರಮಕ್ಕೆ ಕೊಡ್ತೀವಿ. ಹಿಂದೂ ಸಂಘಟನೆಗಳ ಹಿಂದೂಗಳಿಗೆ ರಕ್ಷಣೆ ಇಲ್ಲ ರಾಜ್ಯದಲ್ಲಿ. ಹಾಗೆಂತೇನಿಲ್ಲ. ಇವತ್ತು ದಿವಸ ಯಾವ್ದು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬಸವಣ್ಣವ್ರ ಸಿದ್ಧಾಂತವೇ ಹೋಗುವಂತದ್ದು, ಎಲ್ಲಾ ಧರ್ಮಗಳ ಎಲ್ಲಾ ಜಾತಿ ವರ್ಗದ ಜನರ ಪರವಾಗಿರುವಂತ ಸರ್ಕಾರ, ಎಲ್ಲರ ರಕ್ಷಣೆ. ಒಂದೇ ಹಿಂದೂಗಳು ರಕ್ಷಣೆ ಮಾಡ್ತದೆ, ಮುಸಲ್ಮಾನರು ರಕ್ಷಣೆ ಮಾಡ್ತದೆ, ಜೈನರ ರಕ್ಷಣೆ ಮಾಡ್ತದೆ, ಕ್ರಿಶ್ಚಿಯನ್ರ ರಕ್ಷಣೆ ಮಾಡ್ತದೆ, ಬುದ್ಧಿಸ್ಟ್ ರಕ್ಷಣೆ ಮಾಡ್ತದೆ, ಎಲ್ಲಾ ಜಾತಿ ವರ್ಗದ ಜನರನ್ನ ರಕ್ಷಣೆ ಮಾಡುವಂತ ಸರ್ಕಾರ ನಮ್ದು. ಇದು ಬಸವ ತತ್ವದ ಮೇಲೆ ಇರುವಂತ ಸರ್ಕಾರ. ಕೇಂದ್ರದವರೇ ಮತ್ತೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿ ಶುರು ಮಾಡಿದ್ರು. ಕೇಂದ್ರದವ್ರ ಜಾತಿ ಗಣತಿ ಯಾಕೆ ಸ್ಟಾರ್ಟ್ ಮಾಡಿದ್ರು? ಇಲ್ಲಿ ತರ ಯಾಕೆ ಸುಮಿದ್ರು? 14ರಾಗ ಇವ್ರ ಅಧಿಕಾರಕ್ಕೆ ಬಂದ ಅನ್ನೋದು ಅವಾಗಿನಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, AICC ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಒತ್ತಾಯ ಮಾಡ್ತಾ ಇತ್ತು ಕಾಸ್ಟ್ ಸೆನ್ಸಸ್ ಮಾಡಿ ಅಂತೇಳಿ. ಇಲ್ಲಿವರೆಗೆ ಮಾಡಿರ್ಲಿಲ್ಲ. ಈಗ ಮಾಡಿದಾರ, ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಯಾಕೆ ಮಾಡಿದಾರ ಅಂದ್ರೆ ಬಿಹಾರ್ ಚುನಾವಣೆ ಸಲುವಾಗಿ ಮಾಡಿದಾರೆ ಅಷ್ಟೇ. ಇವ್ರ ಲೆಕ್ಕಾಚಾರ ಈಗ ಬಿಹಾರ್ ಚುನಾವಣೆ ಮೇಲೆ ಮತ್ತು ನಮ್ಮ ಒತ್ತಾಯ ಮೇಲೆ ಮಾಡಿದ್ದಾರೆ. ಇವರೇನು ಪ್ರೀತಿಯಿಂದ ಮಾಡಿದ್ದಲ್ಲ, ಇದು ನಮ್ಮ ಒತ್ತಾಯ ಪೂರ್ವಕವಾಗಿ ಇವತ್ತೊಂದು ದಿವಸ ಇದಿತ್ತು. ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ಒತ್ತಾಯ ಮೇರೆಗೆ ಇವತ್ತೊಂದು ದಿವಸ ಕಾಸ್ಟ್ ಸೆನ್ಸಸ್ ಮಾಡುತ್ತಿದ್ದಾರೆ. ಒಮ್ಮಿಂದೊಮ್ಮೆ ಇಷ್ಟು ದಿವಸ ಮಲಗಿದವರು ಈಗ ಎದ್ದು ಕೂತು ಬಿಹಾರ್ ಚುನಾವಣೆ ಬಂದದಲ್ಲ, ಆ ಚುನಾವಣೆ ಸಲುವಾಗಿ ಮಾಡಿದಾರ. ಅದೇನೇ ಇರಲಿ, ಸ್ವಾಗತಿಸ್ತೇವೆ. ಅತಿ ಬೇಗ ಆಗ್ಬೇಕು. ಅದು ಒಂದು 6 ತಿಂಗಳಲ್ಲಿ ಅದು ಮುಗಿಬೇಕು. ಸೆನ್ಸಸ್ಸು, ಕಾಸ್ಟ್ ಸೆನ್ಸಸ್ಸು ಮತ್ತು ಸೆನ್ಸಸ್ಸು ಜೊತೆಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿರ್ದಿಷ್ಟ ಪೀರಿಯಡ್ನಾಗ ಆಗ್ಬೇಕು. ನಮ್ಮ ಒತ್ತಾಯ ಅದು ನಿರ್ದಿಷ್ಟ ಪೀರಿಯಡ್ನಾಗ ಆಗ್ಬೇಕು ಅನ್ನೋದು ಒತ್ತಾಯದ. ಮತ್ತೆ ಅದನ್ನ 3-4 ವರ್ಷ ಒತ್ತಿದ್ರೆ ಅದು ಉಪಯೋಗ ಆಗ್ತದೆ. ಸರ್, ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತ ನೋಡಿ, ತಪ್ಪಿಸ್ತ್ರು ಯಾರೇ ಇದ್ರು ಕೂಡ ಯಾವ ಕಾರಣಕ್ಕೆ ಆಗಿದೆ ಏನಿದೆ ಗೊತ್ತಿಲ್ಲ. ಅದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತದೆ. ತಪ್ಪಿಸ್ತ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತದೆ. ರಾಜ್ಯ ಸರ್ಕಾರದ ಮೇಲೆ ಭರವಸೆ ಇಲ್ಲ, ಅದಕ್ಕೆ NIA ಕೊಡಬೇಕು. ನೋಡಿ, ಸುಮ್ನೆ ಎಲ್ಲಾನು NIA ಅಂದ್ರೇನು? NIA ಅಂದ್ರೇನು? ಟೆರರಿಸ್ಟು ಇದು ಇರೋದಕ್ಕೆ NIA ಅಂತ ಗೊತ್ತಿಲ್ಲದವ್ರು ಮಾತಾಡ್ತಾರೆ. NIA ಗೊತ್ತಿರೋ ರಾಜ್ಯ ಸರ್ಕಾರ ಆಯ್ತಪ್ಪ, ರಾಜ್ಯ ಸರ್ಕಾರ ಮಾಡ್ತಿದ್ರಲ್ಲಿ ಏನ್ ಮುಚ್ಚು ಬರೀ ಇದೆ. ಪೊಲೀಸರು ವಿಶ್ವಾಸ ಇಲ್ಲ. ಹೌದಾ? ಸರ್ಕಾರ ಒತ್ತಡ ಹಾಕ್ಬೋದು. ಹಾಗಿದ್ರೆ ಹಿಂದೆ ಇವ್ರದ್ದು ಸರ್ಕಾರದಾಗ ಅವಾಗ ಪೊಲೀಸರು ಅದೇ ಪೊಲೀಸ್ ಇರ್ತಾರಲ್ಲ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅದೇ ಪೊಲೀಸ್ ಇರ್ತಾರಲ್ಲ, ಅವಾಗ ವಿಶ್ವಾಸ ಇತ್ತ? ಪೊಲೀಸ್ ಇಲಾಖೆ ಅದು ಯಾರೇ ಇದ್ರು ಸರ್ಕಾರ ಇದ್ರು ನಾವು ಬದಲಾವಣೆ ಆಗ್ತೀವಿ, ಅಧಿಕಾರಿಗಳು ಅವರೇ ಇರ್ತಾರ. ಇಲ್ಲಿದ್ದವ್ರು ಅಲ್ಲಿ ಇರ್ತಾರ, ಅಲ್ಲಿದ್ದವ್ರು ಇಲ್ಲಿ ಇರ್ತಾರ ಅಷ್ಟೇ. ನಾವು ಟೆಂಪರರಿ, ಅವ್ರು ಪರ್ಮನೆಂಟ್. ಅವ್ರಿಗೂ 58 ವರ್ಷ ತನ ಅಷ್ಟೇ ಪರ್ಮನೆಂಟ್ ಆಗ್ಬಿಟ್ಟು ರಿಟೈರ್ ಆಗ್ತಾರೆ. ಮೊದಲೇ ಅವ್ರನ್ನ ಫೋಟೋ ಹಾಕಿ ಇಂತ ಹಿಂದೂ ಕಾರ್ಯಕರ್ತ ಹತ್ಯೆ ಮಾಡಿದ್ರೆ ಪೋಸ್ಟ್ ಹಾಕ್ತಾರೆ. ನೋಡಿ, ಅದ್ರ ಬಗ್ಗೆ ತನಿಖೆ ಮಾಡ್ತೀವಲ್ಲ, ತನಿಖೆ ಮಾಡಿ ಇವತ್ತು ದಿವಸ ತನಿಖೆ ಮಾಡಿ ಯಾವುದೇ ಇದಿರ್ಲಾರ್ದೆ ನಿಷ್ಪಕ್ಷಪಾತವಾದ ತನಿಖೆ ಮಾಡಿ ಅದು ಯಾರೇ ಇರ್ಲಿ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಉಗ್ರ ಕ್ರಮಕ್ಕೆ ಕೊಡ್ತೀವಿ. ಹಿಂದೂ ಸಂಘಟನೆಗಳ ಹಿಂದೂಗಳಿಗೆ ರಕ್ಷಣೆ ಇಲ್ಲ ರಾಜ್ಯದಲ್ಲಿ. ಹಾಗೆಂತೇನಿಲ್ಲ. ಇವತ್ತು ದಿವಸ ಯಾವ್ದು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬಸವಣ್ಣವ್ರ ಸಿದ್ಧಾಂತವೇ ಹೋಗುವಂತದ್ದು, ಎಲ್ಲಾ ಧರ್ಮಗಳ ಎಲ್ಲಾ ಜಾತಿ ವರ್ಗದ ಜನರ ಪರವಾಗಿರುವಂತ ಸರ್ಕಾರ, ಎಲ್ಲರ ರಕ್ಷಣೆ. ಒಂದೇ ಹಿಂದೂಗಳು ರಕ್ಷಣೆ ಮಾಡ್ತದೆ, ಮುಸಲ್ಮಾನರು ರಕ್ಷಣೆ ಮಾಡ್ತದೆ, ಜೈನರ ರಕ್ಷಣೆ ಮಾಡ್ತದೆ, ಕ್ರಿಶ್ಚಿಯನ್ರ ರಕ್ಷಣೆ ಮಾಡ್ತದೆ, ಬುದ್ಧಿಸ್ಟ್ ರಕ್ಷಣೆ ಮಾಡ್ತದೆ, ಎಲ್ಲಾ ಜಾತಿ ವರ್ಗದ ಜನರನ್ನ ರಕ್ಷಣೆ ಮಾಡುವಂತ ಸರ್ಕಾರ ನಮ್ದು. ಇದು ಬಸವ ತತ್ವದ ಮೇಲೆ ಇರುವಂತ ಸರ್ಕಾರ.